ಧನುರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ 2026ನೇ ಇಸ್ವಿ ಹೊಸ ವರ್ಷ. ಹಾಗೆ ವೀಕ್ಷಕರಿಗೆಲ್ಲರಿಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾನೆ ವಿಡಿಯೋನ ಶುರು ಮಾಡ್ತೀನಿ. ಹೊಸ ವರ್ಷದ ಮೊದಲನೇ ತಿಂಗಳು ಜನವರಿ ತಿಂಗಳಲ್ಲಿ ಧನುರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. 5 ಶುಭ ವಿಚಾರಗಳನ್ನು ತಿಳಿಸಲಿದ್ದೇನೆ. ಎಚ್ಚರಿಕೆಗಳನ್ನು ಸಹ ಕೊಟ್ಟಿದ್ದೆ, ನೀವು ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲೋ ಪೇಜನಲ್ಲೋ ಖಂಡಿತವಾಗಿರ್ತದೆ, ನೀವು ನೋಡ್ಕೊಳ್ಬಹುದು. ಈ ವಿಡಿಯೋದಲ್ಲಿ ನಾನು ಧನುರಾಶಿಯವರಿಗೋಸ್ಕರ ಜನವರಿ ತಿಂಗಳಿಗೋಸ್ಕರ 5 ಶುಭ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಧನುರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಧನುರಾಶಿಯವರಿಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಈ ವಿಡಿಯೋ ಶೇರ್ ಆಗೋದ್ರಿಂದ ಅವರಿಗೆ ಈ ವಿಡಿಯೋ ಸಿಗೋಂತ ಆಗಬೇಕು, ಏನೇನು ಒಳ್ಳೆದಾಗಲಿದೆ ಅವರಿಗೆ ಗೊತ್ತಾಗಬೇಕು ಅನ್ನುವಂಥದ್ದು. ನೀವು ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಿದ್ರೆ ಅಥವಾ ಹಲವಾರು ಬಾರಿ ನೋಡಿದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಮೇಡಮ್ ಫಾಲೋ ಬಟನ್ ಅಂತ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇ ಶುಭ ವಿಚಾರ ಧನುರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಧನುರಾಶಿಯವರಾಗಿ ಉದ್ಯೋಗದ ವಿಚಾರದಲ್ಲಿ ತುಂಬ ಚಿಂತಾಕ್ರಾಂತರಾಗಿದ್ದರೆ ಅಥವಾ ಒಂದೇ ನಿರುದ್ಯೋಗಿಗಳಾಗಿದ್ದರೆ ಅಥವಾ ಉದ್ಯೋಗದ ವಿಚಾರ ಅಂದರೆ ಉದ್ಯೋಗ ಇದೆ ಬಟ್ ಉದ್ಯೋಗದಲ್ಲಿ ಅಭಿವೃದ್ಧಿ ಇಲ್ಲ, ಸ್ಯಾಲ್ರಿ ಹೈಕ್ ಇಲ್ಲ, ಪ್ರಮೋಷನ್ ಇಲ್ಲ, ಏನೂ ಇಲ್ಲ, ತುಂಬ ಟೆನ್ಷನ್ ಆಗ್ತಾ ಇದೆ, ಅಂದ್ಕೊಂಡ ಜಾಗದಲ್ಲಿ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ, ತುಂಬ ಟೆನ್ಷನ್ ಆಗಿದೆ, ಈ ಥರದ ಉದ್ಯೋಗದ ವಿಚಾರದಲ್ಲಿ ಚಿಂತಾಕ್ರಾಂತರಾಗಿದ್ದರೆ ಮೊದಲ 2 ವಾರ ಅಂದರೆ ಮೊದಲ 15 ದಿನಗಳು, ಜನವರಿ ತಿಂಗಳ ಮೊದಲ 2 ವಾರಗಳು ನಿಮಗೆ ತುಂಬ ಅನುಕೂಲ ಇದೆ. ಉದ್ಯೋಗದ ವಿಚಾರದಲ್ಲಿ ನೆನಪಿಟ್ಕೊಳ್ಳಿ. ಸೊ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗೋ ವಿಚಾರ ಇರಬಹುದು, ಉದ್ಯೋಗಿಗಳಿಗೆ ಸ್ಯಾಲ್ರಿ ಹೈಕೋ, ಪ್ರಮೋಷನ್ನೋ, ಏನೋ ಒಂದು ಹಣಕಾಸಿನ ವಿಚಾರ, ಉದ್ಯೋಗದ ವಿಚಾರದಲ್ಲೆಲ್ಲ ಅಭಿವೃದ್ಧಿಗಳು ಧನುರಾಶಿಯವರಿಗೆ ಮೊದಲ 2 ವಾರಗಳಲ್ಲೇ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಇದು ಅದ್ಭುತವಾದಂತಹ ವಿಚಾರ. ನೀವು ಧನುರಾಶಿಯವರು ಜಾಬ್ಗೆ ಹೋಗ್ತಾ ಇದ್ದೀರಾ, ಖಂಡಿತವಾಗಿ ಜನವರಿ ತಿಂಗಳು ಬಹಳ ಇಂಪಾರ್ಟೆಂಟು. ದಯವಿಟ್ಟು ಇದನ್ನು ಹಾಳು ಮಾಡ್ಕೊಳ್ಕೋಬೇಡಿ, ದಯವಿಟ್ಟು ಪ್ರಯತ್ನ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗಲಿದೆ. ಇದೇ ವಿಚಾರದಲ್ಲಿ ನಿಮ್ಗೆ ಇನ್ನೂ ಅನುಕೂಲ ಆಗಲಿ ಅಂತ ಒಂದು ವಿಶೇಷ ಪ್ರಸಾದ, ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಸಿಗುತ್ತೆ ನಿಮಗೆ. 2ನೇ ಶುಭ ವಿಚಾರ ಧನುರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಧನುರಾಶಿಯವರು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿರ್ತಿರಲ್ಲ, ನೀವು ಆರಂಭಿಸಿರುವ ಕೆಲಸಗಳು, ಧನುರಾಶಿಯವರು ಜನವರಿ ತಿಂಗಳಲ್ಲಿ ಯಾವುದೇ ಕೆಲಸಗಳು ಆರಂಭಿಸಲಿ ಅದು ಯಶಸ್ವಿ ಆಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಯಾವುದೇ ಕೆಲಸಗಳು ಶುರುವಾಗಲಿ, ನೀವು ಕೈ ಹಾಕಿದ ಕೆಲಸ ಅಂದರೆ ಅದು 100% ಆ ಕೆಲಸ ಆಗುತ್ತೆ ಅನ್ನೋ ಥರ. ಯಾಕೆಂದರೆ ಪಂಚಮಾಧಿಪತಿಯಾದ ಕುಜ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ ಧನಸ್ಥಾನದಲ್ಲಿ ಜನವರಿ ತಿಂಗಳ ಮೊದಲ 2 ವಾರ ಕಳೆದ ನಂತರ. ಸೊ ಆದ್ದರಿಂದ ಕೈ ಹಾಕದ ಕೆಲಸಗಳೆಲ್ಲ ಯಶಸ್ಸು ಸಿಗುವಂಥ ಸಾಧ್ಯತೆಗಳು ಧನುರಾಶಿಯವರಿಗೆ ತೀರಾ ಜಾಸ್ತಿ ಇದೆ. ಅಷ್ಟರಲ್ಲೇ ಅಲ್ಲ, ಸಂತಾನಕ್ಕೋಸ್ಕರ ಮಾಡುವ ಪ್ರಯತ್ನಗಳು ಕೂಡ ಯಶಸ್ವಿ ಆಗುತ್ತೆ. ಯಾಕೆಂದರೆ ಪಂಚಮಾಧಿಪತಿ ಪರಮೋಚ್ಚ ಸ್ಥಿತಿ ಅಂದರೆ ಹಾಗೇ ಆಗುತ್ತೆ. ಸೊ ಸಂತಾನ ಇಲ್ಲದ ಧನುರಾಶಿಯವರು ಸಂತಾನಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡ್ಬೋದು. ಈ ಧನುರ್ಮಾಸ ಆದರೆ ಈ ಜನವರಿ ತಿಂಗಳಲ್ಲಿ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಖಂಡಿತವಾಗಿ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡಬಹುದು. ಅದಕ್ಕೆ ಪೂರಕವಾಗಿ ಸಂತಾನದ ವಿಚಾರಗಳಿಗೆ ಅಥವಾ ಕೈ ಹಾಕಿದ ಕೆಲಸಗಳು ಯಶಸ್ವಿ ಆಗಲಿಕ್ಕೂ ಅನುಕೂಲ ಆಗಲಿ ಅಂಥೇಳಿ ನಾವು ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ, ಕುಜಶಾಂತಿ ಮಾಡ್ತಾ ಇದ್ದೇವೆ, ವಿಶೇಷ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ, ಮಹಾಗಣಪತಿ ಆರಾಧನೆ ಮಾಡಿಕೊಂಡು ವಿಶೇಷ ಉಪರತ್ನಗಳ ನವರತ್ನ ಮಾಲೆಯನ್ನೇ ಎಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. 3ನೇ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಧನುರಾಶಿಯ ರಿಯಲ್ ಎಸ್ಟೇಟ್ ಉದ್ಯೋಗ ಅಂದರೆ ಅದೇ ಬಿಸ್ನೆಸ್ ವ್ಯವಹಾರ ಮಾಡ್ತಕ್ಕಂಥವರಾಗಿದ್ದರೆ, ಅಥವಾ ನೀವು ಧನುರಾಶಿಯವರಾಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ, ಧನುರಾಶಿಯವರಾಗಿದ್ದು ಹೋಟೆಲ್ ನಡೆಸ್ತಾ ಇದ್ದರೆ, ಧನುರಾಶಿಯವರಾಗಿದ್ದು ನೀವು ರೈತರಾಗಿದ್ದರೆ, ನೀವು ಧನುರಾಶಿಯವರಾಗಿದ್ದು ದವಸ ಧಾನ್ಯ ಮಾರಾಟ ಮಾಡುವ ಜನರಲ್ ಸ್ಟೋರ್ಸ್ ಇಟ್ಕೊಂಡಂಥವರಾಗಿದ್ದರೆ, ನೀವು ಧನುರಾಶಿಯ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ರಿಪೇರಿ ಇತ್ಯಾದಿಗಳು ಮಾಡ್ತಕ್ಕಂಥವ್ರು ಎಲೆಕ್ಟ್ರಿಷಿಯನ್ ಆಗಿದ್ದರೆ, ನೀವು ಧನುರಾಶಿಯ ಅದರದ್ದೇ ಅಂಗಡಿಗಳು ಎಲೆಕ್ಟ್ರಾನಿಕ್ಸ್ ಅಂಗಡಿಗಳು ಮೊಬೈಲ್ ಶಾಪು ಇತ್ಯಾದಿಗಳು ಇಟ್ಕೊಂಡಂಥವರಾಗಿದ್ದರೆ, ಈ ಥರ ಧನುರಾಶಿ ರಿಲೇಟೆಡ್ ಇದು ಯಾವುದೇ ಜಾಬು ಇತ್ಯಾದಿಗಳು ನೀವು ಇದ್ದರೂ ಸಹ ನಿಮಗೆ ಜನವರಿ ತಿಂಗಳು ಅತ್ಯಂತ ಲಾಭದಾಯಕ, ಅತ್ಯಂತ ಪ್ರಮುಖ, ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ನಿಮಗೆ. ಅದು ಜನವರಿ ತಿಂಗಳ 3ನೇ ವಾರ 4ನೇ ವಾರ ಅಂತೂ ತುಂಬ ಅನುಕೂಲ ಆಗಲಿದೆ. ಓಂ ಸುಬ್ರಹ್ಮಣ್ಯಾಯ ನಮಃ ಅಥವಾ ಓಂ ಅಂಗಾರಕಾಯ ನಮಃ ಪ್ರತಿ ದಿವಸ ಒಂದು 108 ಬಾರಿ ಬರೀರಿ ಒಂದು ರೆಡ್ ಪೆನ್ನಲ್ಲಿ. ತುಂಬ ಅನುಕೂಲವಾಗಲಿದೆ ನಿಮಗೆ. ಇದಕ್ಕೆ ಪೂರಕವಾಗಿರತಕ್ಕಂಥ ನವರತ್ನಗಳ ಮಾಲೆಯನ್ನೇ ನಾವು ಅಭಿವಂತನೆ ಮಾಡಿ ಗಣಪತಿ ಆರಾಧನೆಯೆಲ್ಲ ಮಾಡಿ ಐಶ್ವರ್ಯ ಗಣಪತಿ ಹೋಮವನ್ನೇ ಮಾಡಿಕೊಡ್ತಾ ಇದ್ದೇವೆ ಪ್ರಸಾದವನ್ನು. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ ಅದರ ಬಗ್ಗೆ. 4ನೇ ಶುಭ ವಿಚಾರ ಧನುರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ,
ಜನವರಿ ತಿಂಗಳ ಮೊದಲ 2 ವಾರಗಳು ನಿಮಗೆ ಅದೃಷ್ಟದ ಕಾಲ ಅಂತ. ಯಾಕೆಂದರೆ ಭಾಗ್ಯಾಧಿಪತಿಯಾದ ರವಿಗ್ರಹ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಸೊ ಭಾಗ್ಯಾಧಿಪತಿ ನಿಮ್ಮ ರಾಶಿಯಲ್ಲಿದ್ದಾನೆ ಅಂದರೆ ನಿಮಗೆ ಭಾಗ್ಯೋದಯ ಕಾಲ, ಅದೃಷ್ಟದ ಕಾಲ ಅಂತ. ಸೊ ಅದೃಷ್ಟವಶಾತ್ ನೀವು ಆಗದೇ ಇಲ್ಲ ಅಂದ್ಕೊಂಡ ಕೆಲಸಗಳು ಸಹ ಅದೃಷ್ಟವಶಾತ್ ಮೊದಲ 2 ವಾರಗಳಲ್ಲೇ ಆಗುವ ಸಾಧ್ಯತೆ ಜಾಸ್ತಿ ಇದೆ. ನಂತರಕ್ಕಿಂತ ಮೊದಲೇ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಯಾವುದೋ ಒಂದು ಕೆಲಸ ಆಗಬೇಕು, ದುಡ್ಡಿಲ್ಲ, ದುಡ್ಡಿದ್ರೆ ಆಗ್ತಿತ್ತು, ಅದೃಷ್ಟವಶಾತ್ ದುಡ್ಡು ಬಂತು. ಅವ್ರು ಯಾರೋ ಒಬ್ಬರು ಸಿಕ್ಕಿದ್ರೆ ಚೆನ್ನಾಗಿತ್ತು, ಅದೃಷ್ಟವಶಾತ್ ಅವ್ರು ಸಿಕ್ಬಿಟ್ರು. ಅದೊಂದು ಇದೊಂದು ಕಡೆ ದುಡ್ಡು ಇದೊಂದು ಯಾವುದೋ ಒಂದು ಕೆಲಸ ಅದೃಷ್ಟವಶಾತ್ ಆ ಕೆಲಸ ಆಗೋಯ್ತು. ಹೀಗೆ ಅದೃಷ್ಟವಶಾತ್ ಬಹಳಷ್ಟು ಕೆಲಸ ಕಾರ್ಯಗಳಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ನಿಮ್ಮ ತಂದೆಯವರ ಏನೋ ಸಹಾಯ ನಿಮಗೆ ತುಂಬ ಚೆನ್ನಾಗಿ ಸಿಗಲಿದೆ. ನಿಮ್ಮ ಬೆನ್ನೆಲುಬಾಗಿ ನಿಮ್ಮ ತಂದೆಯವರು ನಿಂತ್ಕೊಂಡು ನಿಮಗೆ ತುಂಬ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ಇದು ಬಹಳ ಅದ್ಭುತವಾದ ಸಮಯ. ನಿಮ್ಮ ತಂದೆಯವರಿಗೆ ಅನಾರೋಗ್ಯ ಇದ್ದರೂ ಸಹ ಅದು ಆರೋಗ್ಯ ಬರುವಂಥ ಸಮಯ. ಸೂಪರ್ ಆಗಿದೆ ಈ ಒಂದು ತಿಂಗಳು. ಅದು ಮೊದಲ 2 ವಾರಗಳು ತುಂಬ ವಿಶೇಷವಾಗಿ ನೀವು ದೇವತಾರಾಧನೆ ಪರಿಹಾರಾದಿಗಳನ್ನ ಮಾಡಿಕೊಂಡ್ರೆ ಇನ್ನೂ ತುಂಬ ನಿಮಗೆ ಅದೃಷ್ಟ ಅನ್ನುವಂಥದ್ದು ಕೂಡಿ ಬರಲಿದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ವಿಡಿಯೋ ಎಂಡ್ ತನಕ ನೋಡಿ, ವಿಶೇಷ ಪರಿಹಾರ ತಿಳಿಸ್ತೇನೆ ನಾನು ನಿಮಗೆ. 5ನೇ ಶುಭ ವಿಚಾರ ಧನುರ್ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ನೀವು ಧನುರ್ರಾಶಿಯವರಾಗಿದ್ದು ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲೇನಾದರೂ ನೀವು ಚಿಂತಾಕ್ರಾಂತರಾಗಿದ್ದರೆ, ಪ್ರಯತ್ನ ಮಾಡ್ತಾ ಇದ್ದರೆ, ತುಂಬ ಟ್ರೈ ಮಾಡ್ತಿದ್ದೀವಿ ಇವುಗಳೇ, ನಮ್ಗೆ ಆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಮನೇಲಿ ಗಲಾಟೆ ಆಗ್ತಾಯಿದೆ, ಅದಾಗ್ತಾಯಿದೆ, ಇದಾಗ್ತಾಯಿದೆ, ನಾವು ಅಂದ್ಕೊಂಡಂಗೆ ಆಗ್ತಾಯಿಲ್ಲ, ಮುಂದೆ ಆಗ್ತಾ ಇದ್ದಾರೆ, ಕೂತ್ಕೊಂಡು ಎಲ್ಲರೂ ಸೇರ್ತಾನೆ ಇಲ್ಲ. ನೋಡಿ, ಒಂದು ವಿಚಾರ ನೆನಪಿಟ್ಕೊಳ್ಳಿ, ನೀವು ಧನುರ್ರಾಶಿಯವರಾಗಿದ್ದರೆ ನೀವು ಪಿತ್ರಾರ್ಜಿತ ಆಸ್ತಿಗೆ ಪ್ರಯತ್ನ ಮಾಡಬೇಕು ಅಂತಾದರೆ ಜನವರಿಗಿನ್ನ ಅತ್ಯುತ್ತಮವಾದ ಮಾಸ ಇನ್ನೊಂದು ಸಿಗಲಿಲ್ಲ ಅನ್ಸುತ್ತೆ ನಿಮಗೆ. ಸೊ ಅದರಿಂದ ಮೊದಲ 2 ವಾರಗಳಲ್ಲಿ ಆದಷ್ಟು ಜಾಸ್ತಿ ಪ್ರಯತ್ನ ಮಾಡಿ ಪಿತ್ರಾರ್ಜಿತ ಆಸ್ತಿ ವಿಚಾರಗಳೆಲ್ಲ ಸಾರ್ಟ್ಔಟ್ ಆಗುತ್ತೆ. ಅದು ಭೂಮಿ ವಿಚಾರದಲ್ಲಿ ತುಂಬ ಚೆನ್ನಾಗಿ ಸಾರ್ಟ್ಔಟ್ ಆಗುತ್ತೆ. ದುಡ್ಡಿನಿಗಿನ್ನ ಭೂಮಿನೇ ಸಿಗುವಂಥ ಯೋಗ ಫಲಗಳು ತುಂಬ ಜಾಸ್ತಿ ಇದೆ. ಸೊ ಅದು ಭೂಮಿಯೋ, ಕಟ್ಟಡವೋ, ಮನೆಯೋ ಯಾವುದೋ ಒಂದು, ಸೊ ಆಸ್ತಿಯೇ ಸಿಗುವಂಥ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ತುಂಬ ಅನುಕೂಲ ಆಗುವಂಥದ್ದು ಜಾಸ್ತಿ ಇದೆ. ಸೊ ಜನವರಿ ತಿಂಗಳ ಮೊದಲ 2 ವಾರಗಳಲ್ಲೇ ಮಾತುಕತೆಯನ್ನು ಮಾಡ್ಕೊಂಡು ಮುಗಿಸ್ಕೊಳ್ಬೇಕಾಗತ್ತೆ ನೀವು. ಅದು ತುಂಬ ಅನುಕೂಲವಾಗಲಿದೆ. ನಿಮಗೆ ಯಾವುದೇ ಸಮಸ್ಯೆ ಇರಲಿ, ನೀವು ಧನುರಾಶಿಯವರಾಗಿದ್ದು ನಿಮಗೆ ಯಾವುದೇ ಸಮಸ್ಯೆ ಇರಲಿ, ನಿಮ್ಮೆಲ್ಲರ ಸಮಸ್ಯೆಗಳಿಗೂ ಸಹ ನಾವು ಪರಿಹಾರ ಮಾಡ್ತಾ ಇದ್ದೀವಿ. ಹೊಸ ವರ್ಷ ಹೊಸ ಹರುಷವನ್ನು ತರಲಿ ಎನ್ನುವ ಕಾರಣಕ್ಕೋಸ್ಕರವಾಗಿ, ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿಯೇ ವಿಶೇಷ ಪರಿಹಾರವನ್ನು ನಾವು ಮಾಡ್ತಾ ಇರತಕ್ಕಂಥದ್ದು. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆಯ ದಿವಸ, ಪೌರ್ಣಿಮಾ ಅಂತ, ಫುಲ್ ಮುಂಡೆ ಅಂತೀವಲ್ಲ, ಪೂರ್ಣ ಚಂದ್ರಬಲ ಇರುವಂಥ ದಿವಸ. ಅವತ್ತಿನ ದಿವಸವೇ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳಿಗೆ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ವರ್ಷದ ಆದಿಯಲ್ಲಿ, ಆದ್ದರಿಂದ ಆದಿ ಅಂದರೆ ಯಾರು? ಮಹಾಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಬೇಕು. ಆದ್ದರಿಂದ ಪ್ರಪ್ರಥಮವಾಗಿ ನಮ್ಮ ಯಾಗಶಾಲೆಯಲ್ಲಿ ಬಹಳ ಮುಖ್ಯವಾಗಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ನಾವು ಇದನ್ನು. ಏನಪ್ಪ ಅಂತಂದರೆ ಐಶ್ವರ್ಯ ಗಣಪತಿ ಹೋಮ ಅಂತ, ಬಹಳ ನಿಗೂಢವಾದ ಹೋಮ ಇದು. ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಈ ಹೋಮದ ಬಗ್ಗೆ. 6 ವಿಶೇಷವಾದ ದ್ರವ್ಯಗಳನ್ನು ಬಳಸಿಕೊಂಡು ಬೇರೆ ಬೇರೆ, ಅದರಲ್ಲಿ ಮೋದಕ, ಕಬ್ಬು, ಆಮೇಲೆ ಎಂಥದ್ದು ಗರಿಕೆ, 6 ವಿಧದ ವಿಶೇಷವಾದಂತಹ ದ್ರವ್ಯಗಳಿದೆ. ಆ ಷಡ್ದ್ರವ್ಯಗಳು ಅಂಥೇಳಿ, ಆ ಷಡ್ದ್ರವ್ಯಗಳನ್ನು ಬಳಸಿಕೊಂಡು ಐಶ್ವರ್ಯ ಮಹಾಗಣಪತಿ ಹೋಮವನ್ನು ಯಾರು ಮಾಡ್ತಾರೆಯೋ ಅವರಿಗೆ ದಾರಿದ್ರ್ಯ, ಬಡತನ ಇತ್ಯಾದಿಗಳು ದೂರವಾಗಿ ಮಹಾಗಣಪತಿ ಅನುಗ್ರಹದಿಂದ ಐಶ್ವರ್ಯ ವೃದ್ಧಿ ಆಗ್ತದೆ ಮನೆಯಲ್ಲಿ ಅಂಥೇಳಿ. ಸೊ ಇದಕ್ಕೆ ಬಹಳ ಮೂಲವಾಗಿರತಕ್ಕಂಥ ಪ್ರಯತ್ನ ವರ್ಷದ ಆದಿಯಲ್ಲಿಯೇ ಆಗಿಬಿಟ್ರೆ 2026ನೇ ಇಸ್ವಿ ಜನವರಿ ತಿಂಗಳ ಮೊದಲನೇ ವಾರದೊಳಗೆ 3ನೇ ತಾರೀಕು ಹುಣ್ಣಿಮೆ ಪೂರ್ಣತಿಥಿ ಶನಿವಾರದಂದು ನಾವು ಮಾಡ್ತಾ ಇರತಕ್ಕಂಥ ವಿಶೇಷವಾದಂಥ ಹೋಮಗಳು, ಅದರಲ್ಲಿ ಐಶ್ವರ್ಯ ಗಣಪತಿ ಹೋಮ. ಆಯಿತಾ? ಇದರ ಜೊತೆಗೆ ನಿಮ್ಮ ಎಲ್ಲ ಅಡಮಾನ ಇಟ್ಟ ಬಂಗಾರ, ಗೋಲ್ಡ್ ಲೋನ್ ಅಂತ ತಗೊಂಡೋಗಿ ಎಲ್ಲ ಬಂಗಾರ ಅಡಮಾನ ಇಟ್ಟು ಬಂದಿರ್ತೀರಲ್ಲ, ಸೊ ಆ ಬಂಗಾರ ಬಿಡಿಸ್ಕೊಂಡು ಬರುವಂಗೆ ಆಗಬೇಕು. ಅಥವಾ ಬಂಗಾರ ಇವತ್ತಿನ ಸಹ 13,000, 14,000, 24 ಕ್ಯಾರೆಟ್ ನಾನು ಹೇಳ್ತಾ ಇರ್ತಿರೋದು. ಸೊ ಜಾಸ್ತಿ ಆಗಿರ್ಬೋದು, 14,000 ರೂಪಾಯಿವರೆಗೆ ಹೋಗ್ಬಿಟ್ಟಿದೆ ಬಂಗಾರ. ಸೊ ಅದರಿಂದ ಎಷ್ಟೇ ಗ್ರಾಮ್ ಬೇಕಾದ್ರೆ 15 ಆಗಲಿ 20 ಆಗಲಿ ಬಂಗಾರ ಖರೀದಿಸುವ ಯೋಗ ಭಗವಂತ ನಿಮಗೆ ಕೊಟ್ಟರೆ ಖಂಡಿತವಾಗಿ ನೀವು ಬಂಗಾರ ಖರೀದಿಸ್ಬೋದು, ಏನು ತೊಂದರೆ ಇಲ್ಲ. ಸೊ ಅದರಿಂದ ಅದಕ್ಕೆಲ್ಲ ಅನುಕೂಲವಾಗಬೇಕು. ಅಡಮಾನ ಇಟ್ಟ ಬಂಗಾರ ಬಿಡಿಸಿಕೊಳ್ಳುವಂತಾಗಬೇಕು. ಬಂಗಾರದ ವಿಚಾರದಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರದು ಅನ್ನುವ ದೃಷ್ಟಿಯಿಂದ ಸ್ವರ್ಣಾಕರ್ಷಣ ಭೈರವ ಹೋಮವನ್ನು ಮಾಡ್ತಾ ಇದ್ದೇವೆ. ಐಶ್ವರ್ಯ ಗಣಪತಿ ಹೋಮ, ಸ್ವರ್ಣಾಕರ್ಷಣ ಭೈರವ ಹೋಮ, ಆಮೇಲೆ
ಕುಜಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ನಿಮಗೆ ಜನವರಿ ತಿಂಗಳಲ್ಲಿ ಹೋಗಿದ್ದಾನೆ. ಸೊ ಅದರಿಂದ ಕುಜ ಅನುಗ್ರಹ ತುಂಬ ಇಂಪಾರ್ಟೆಂಟ್. ಸೊ ನೀವು ಬಾಡಿಗೆ ಮನೆಯಲ್ಲಿದ್ದರೆ ಸ್ವಂತ ಮನೆಗೆ ಹೋಗುವ ಯೋಗ ಬರಬೇಕು, ಅಥವಾ ಬಾಡಿಗೆ ಮನೆಯಲ್ಲೇ ಆಗಲಿ ಸ್ವಲ್ಪ ನೆಮ್ಮದಿಯಿಂದ ವಾಸ ಮಾಡುವಂಗೆ ಆಗಬೇಕು, ಅಥವಾ ಯಾವುದೇ ರೀತಿಯಾದಂಥ ಭೂಮಿ ವಿಚಾರಗಳು ಅಂದರೆ ಭೂಮಿಯನ್ನು ಖರೀದಿಸುವ ವಿಚಾರ ಇರಬಹುದು, ಭೂಮಿಯನ್ನು ಮಾರಾಟ ಮಾಡುವಂಥ ವಿಚಾರ ಇರಬಹುದು, ಭೂಮಿಗೆ ಸಂಬಂಧಿತವಾದಂಥ ಯಾವುದೇ ವಿಚಾರ ಇರಲಿ, ರೈತರಿರಲಿ ಅಥವಾ ನಿಮ್ಮ ಸ್ವಂತ ಜಾಗ ಅಥವಾ ಲೀಸ್ ಮನೆ ಯಾವುದೇ ಆಗಿರಲಿ, ಭೂಮಿ ಸಂಬಂಧಿತವಾದಂತಹದ್ದು ಶುದ್ಧವಾಗಬೇಕು, ಅಭಿವೃದ್ಧಿ ಆಗಬೇಕು ಆ ಭೂಮಿಯಲ್ಲಿ ಎನ್ನುವ ಕಾರಣಕ್ಕೆ ಭೂವರಾಹಸ್ವಾಮಿಯ ಹೋಮವನ್ನು ಮಾಡ್ತಾ ಇದ್ದೇವೆ. ನೆನ್ಪಿಟ್ಕೊಳ್ಳಿ, ಭೂವರಾಹಸ್ವಾಮಿಯ ಹೋಮ ಅದ್ಭುತವಾದಂಥ ಹೋಮ ಆಗಿರುತ್ತೆ. ಸೊ ಐಶ್ವರ್ಯ ಲಕ್ಷ್ಮಿ ಹೋಮ, ಆಮೇಲೆ ಸ್ವರ್ಣಾಕರ್ಷಣ ಭೈರವ ಹೋಮ, ಭೂವರಾಹಸ್ವಾಮಿಯ ಹೋಮ. ಇನ್ನು ಸಂತಾನ ಇಲ್ಲದವರಿಗೆ ಸಂತಾನ ಆಗಬೇಕು, ಸಂತಾನ ಇರುವವರಿಗೆ ಸಂತಾನ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು, ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ನಿಮ್ಮೆಲ್ಲರ ಸರ್ಪದೋಷಗಳು ಪರಿಹಾರವಾಗಬೇಕು, ಸರ್ಪಶಾಪಗಳು ಪರಿಹಾರವಾಗಬೇಕು. ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ, ಸರ್ಪದೋಷದಿಂದ ಮದುವೆನೇ ಆಗ್ತಾ ಇಲ್ಲ, ಸರ್ಪದೋಷದಿಂದ ಆರೋಗ್ಯ ಬಾಧೆ, ಸರ್ಪದೋಷದಿಂದ ಉದ್ಯೋಗ ಬಾಧೆ, ಸರ್ಪದೋಷದಿಂದ ವ್ಯಾಪಾರ ವ್ಯವಹಾರ ಸಮಸ್ಯೆ, ಸರ್ಪದೋಷದಿಂದ ಸಾಲ ಬಾಧೆ, ಸರ್ಪಶಾಪಾತ್ ಕುಲಕ್ಷಯ. ಸರ್ಪದೋಷದಿಂದಾಗಿ ಸರ್ಪಶಾಪದಿಂದಾಗಿ ಸರ್ವನಾಶಗಳಿರ್ತದೆ. ಯಾವುದ್ಯಾವುದೋ ರೀತಿಯ ಸಮಸ್ಯೆ ಒಬ್ಬರಿಗೆ ಒಂದೊಂಥರ, ಅದು ಯಾವುದೇ ರೀತಿ ಸರ್ಪದೋಷಗಳಿದ್ರೂ ಸಹ ಪರಿಹಾರ ಆಗಬೇಕು ಅಂತ ಹುಣ್ಣಿಮೆ ದಿವಸ ನಾವೇನು ಮಾಡ್ತಾ ಇದ್ದೇವೆ, ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಗುರುದೋಷ ಇದೆ, ಗುರುಬಲ ಇಲ್ಲ, ಅಥವಾ ಗುರುಬಲ ಇದೆ, ನಿಮಗೆ ಈ ಗುರುಬಲ ಇರ್ಬೋದು, ಆದರೆ ಆ ಗುರುಬಲ ಕೆಲಸ ಮಾಡ್ತಾ ಇಲ್ಲ ಅಂತಾದರೆ, ಸೊ ಗುರುಬಲ ಇಲ್ಲದವರಿಗೆ ಗುರುಬಲ ಸಿಗಬೇಕು, ಗುರುಬಲ ಇರೋರಿಗೆ ಗುರುಬಲ ಕೆಲಸ ಮಾಡಬೇಕು. ಅದರಿಂದ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಶನಿ ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮದಶ, ಶನಿ ಸಂಬಂಧಿತ ಯಾವುದೇ ರೀತಿ ಸಮಸ್ಯೆ ಇದ್ರೂ ಪರಿಹಾರ ಆಗಿ ಶನೇಶ್ವರ ಗ್ರಹ ಅನುಗ್ರಹವಾಗಬೇಕು ಅಂತ ಮಹಾಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಗ್ರಹಚಾರ ಪೀಡೆಗಳ ಪರಿಹಾರ ಆಗಬೇಕು ಅಂತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಹೀಗೆ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಜನವರಿ 3ನೇ ತಾರೀಕು ಶನಿವಾರ ಹುಣ್ಣಿಮೆ ಪೂರ್ಣತಿಥಿಯನ್ನು ಮಾಡ್ತಾ ಇದ್ದೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ವಿಶೇಷ ಪ್ರಸಾದ ಇದೆ. ಎಸ್, ಹೊಸ ವರ್ಷ ಆದ್ದರಿಂದಾಗಿ ಒಂದು ಅದ್ಭುತವಾದ ವಿಶೇಷ ಪ್ರಸಾದದ ಬಾಕ್ಸನ್ನು ಸಹ ನಾವು ತಯಾರು ಮಾಡಿದ್ದೇವೆ. ಸೊ ವಿಶೇಷವಾದಂತಹ ಬಾಕ್ಸ್ನಲ್ಲಿ ನಾವು ಈ ಬಾರಿ ಕೊಡ್ತಾ ಇರತಕ್ಕಂಥ ವಿಶೇಷವಾದಂತಹ ಪ್ರಸಾದ ಯಾವುದಪ್ಪ ಅಂದರೆ ಈ ಒಂದು ಉಪರತ್ನಗಳ ನವರತ್ನ ಮಾಲೆ. ಹೋದ ವರ್ಷ ಸಹ ಕೊಟ್ಟಿದ್ವಿ, ಈ ವರ್ಷವೂ ಸಹ ಕೊಡ್ತಾ ಇದ್ದೇವೆ. ನಿಮ್ಮ ಇದರಲ್ಲಿ ಏನಾಗುತ್ತೆ ಅಂದರೆ ಬಹಳ ವಿಶೇಷವಾದಂತಹ ಮಾಲೆ ಇದು, ಆಯ್ತಲ್ವಾ. ತುಂಬ ಜನ ತುಂಬ ಅಪರೂಪದಲ್ಲಿ ನಾವು ವರ್ಷಕ್ಕೊಂದು ಸಲ ಇದನ್ನು ತುಂಬ ಸಂಗ್ರಹ ಮಾಡಿ ಇದರಲ್ಲಿ ನೋಡಿ, ಇದರಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಎಷ್ಟು ಸೆಟ್ ನವರತ್ನಗಳಿದೆ ಅಂತ. ಉಪರತ್ನಗಳು, ಇದು ಪ್ರಧಾನ ರತ್ನಗಳು ಸ್ವಲ್ಪ ಇದೆ, ಉಪರತ್ನಗಳು ಜಾಸ್ತಿ ಇದೆ, ಸಬ್ ಸ್ಟೋನ್ಸ್ ಅಂತ ಹೇಳ್ತೀವಲ್ಲ. ಯಾಕೆಂದರೆ ಉಪರತ್ನಗಳು ಯಾರು ಬೇಕಾದ್ರೂ ಧಾರಣೆ ಮಾಡ್ಕೊಳ್ಬಹುದು ಅನ್ನುವ ದೃಷ್ಟಿಕೋನದಿಂದ ನೋಡಿ. ಇದರಲ್ಲಿ ಉಪರತ್ನಗಳಲ್ಲಿ ನಿಮಗೆ ನವರತ್ನಗಳ ಸೆಟ್ ಎಷ್ಟಿದೆ ಅಂತಂದರೆ, ನಿಮಗೆ ರಾಹುಕೇತು ತನಕ ಇಲ್ಲಿ ತನಕ ಇದ್ದರೆ 1, ಇಲ್ಲಿಂದ 1, 2 ಹಾಗೂ ಇದೊಂದು 3 2 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ಅದ್ಭುತವಾದ ನವರತ್ನ ಮಾಲೆಯನ್ನು ನಾವು ಈ ಬಾರಿ ಒಂದು ವಿಶೇಷವಾದ ಒಂದು ಬಾಕ್ಸ್ನಲ್ಲಿ ಹಾಕಿ ಕೊಡ್ತಾ ಇದ್ದೇವೆ. ಈ ಒಂದು ವಿಶೇಷವಾದಂತಹ ಉಪರತ್ನಗಳ ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳು ಸಹ ನಾವು ಕೊಡ್ತಾ ಇದ್ದೇವೆ. ಸೊ ಒಂದು ಅತ್ಯದ್ಭುತವಾದಂತಹ ನವರತ್ನ ಮಾಲೆ ಇದು. ನಾನು ಈಗ ಏನೇನು ಹೋಮಗಳಲ್ಲಿದ್ದೇನೆ, ಐಶ್ವರ್ಯ ಗಣಪತಿ ಹೋಮ, ಅದೇ ರೀತಿ ಸ್ವರ್ಣಾಕರ್ಷಣ ಭೈರವ ಹೋಮ, ಆಮೇಲೆ ಭೂವರಾಹಸ್ವಾಮಿಯ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಾದಿಗಳೆಲ್ಲದೂ ಸಹ ಮಾಡಿ ಅದೆಲ್ಲದರಲ್ಲೂ ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇನೆ. ವರ್ಷ ಪೂರ್ತಿ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬೋದು ನಿಮ್ಮ ಕುತ್ತಿಗೆಯಲ್ಲಿ. ನೀವು ಬೇಡ ಅಂದಾಗ ಮತ್ತೆ ವಾಪಸ್ ಇದೇ ಥರ ಬಾಕ್ಸ್ನಲ್ಲಿ ಹಾಕಿ ಈ ಬಾಕ್ಸ್ನ ನೀವು ನೀಟಾಗಿ ಲಾಕ್ ಮಾಡಿ ನೀವು ಇಟ್ಕೊಂಡ್ಬಿಟ್ರೆ ಆಯ್ತು, ಎಂತ ಆಗೋದಿಲ್ಲ, ಆರಾಮಾಗಿರ್ತದೆ. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಡೋ ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ 6 ಸೆಟ್ ಉಪರತ್ನಗಳಿರ್ತಕ್ಕಂಥ ಒಂದು ನವರತ್ನಗಳ ಒಂದು ಉಪರತ್ನಗಳ ನವರತ್ನಗಳ ಒಂದು ಮಾಲೆಯನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರಿಗೂ ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಇಲ್ಲಾಂದರೆ ನಿಮ್ಮ ಹೆಸರು ವಿಳಾಸ ಅಷ್ಟೇ ಕಳಿಸ್ರು ಪರವಾಗಿಲ್ಲ.
ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಣಿಸ್ತಾ ಇದೆ, ಆ ನಂಬರ್ಗೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. ಯಾರ್ಯಾರು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಳ್ತೀರೋ ಲೈವಲ್ಲಿ ನಾನೇ 3ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರುಗಳನ್ನ ಸಂಕಲ್ಪ ಮಾಡಲಿದ್ದೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ಲೈವ್ ಆಗಿ ನೀವು ನೋಡಬಹುದು, ಕೇಳಿಸ್ಕೊಳ್ಬಹುದು. 10:00 ಆಚೆ ಹೋಮಗಳಿರ್ತದೆ, ಎಲ್ಲ ಹೋಮಗಳನ್ನು ಸಹ ನಾವು ಲೈವ್ ಇಡ್ತೇವೆ. ಸೊ ಲೈವ್ ಆಗಿ ಹೋಮಗಳನ್ನು ಸಹ ನೋಡಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ ಹಾಗೂ ವಿಶೇಷವಾದ ಈ ಉಪರತ್ನಗಳ ನವರತ್ನಗಳ ಒಂದು ಸಾರ ಮಾಲೆ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ 1-2 ದಿನಗಳಲ್ಲಿ. ಈಗ ಶನಿವಾರ ಹೋಮ, ಭಾನುವಾರ ರಜೆ ಇರ್ತದೆ, ಸೋಮವಾರ ದಿವಸ ನಾವೆಲ್ಲರೂ ಸಹ ಇಲ್ಲಿಂದ ಕಳಿಸ್ಕೊಟ್ಬಿಡ್ತೇವೆ. ಬೇಗ ನೀವು ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡು ಸಂಕಲ್ಪ ಸೇವೆಗೆ ಕೊಡಬಹುದು. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ನಿಮ್ಮನ್ನು ನಾನು ಭೇಟಿ ಮಾಡ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.